ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ಮನುಷ್ಯ ಜೀವನ ಎಲ್ಲ ಜೀವಿಗಳಿಗಿಂತ ಉನ್ನತವಾದದ್ದು ಅನ್ನೋ ಮಾತಿದೆ. ಹಾಗಾಗಿ ತುಂಬ ಆಲೋಚಿಸುವ ಮನುಷ್ಯ ಯಾವುದೇ ಸಂದರ್ಭಗಳಿರಲಿ ಗೆಲುವಿನ ಯಶಸ್ಸಿನ ಕ್ರೆಡಿಟನ್ನು ಮಾತ್ರ ತನ್ನದೇ ಸಾಧನೆ ಅಂತ ತೋರಿಸಿಕೊಳ್ಳಕ್ಕೆ ಇಷ್ಟಪಡ್ತಾನೆ. ಅದೇ ಸೋಲಾದರೆ, ತೊಂದರೆಗಳಾದರೆ ಅದಕ್ಕೆ ಕಾರಣ ಅಂತ ಇನ್ಯಾರದ್ದೋ ಕಡೆ ಬೆರಳು ಮಾಡಿ ತೋರಿಸ್ತಾನೆ. ಸದಾ ತನ್ನ ತಾನು ಸೇಫ್ ಝೋನ್ನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡೋದು ಮನುಷ್ಯನ ಸಹಜ ಗುಣ. ತನ್ನ ಅಹಂಗೆ ಪೆಟ್ಟು ಬೀಳದಂತೆ ನೋಡಿಕೊಳ್ಳೋದು ತನ್ನ ಜೀವನದ ಪರಮ ಉದ್ದೇಶ ಅನ್ನುವಂತೆ ಬದುಕುವುದನ್ನು ರೂಢಿಸ್ಕೊಂಡಿದ್ದಾನೆ ಮನುಷ್ಯ. ಆದರೆ ಸತ್ಯವೇನೆಂದರೆ, ಮನುಷ್ಯನ ಅರಿವು ವಿಸ್ತಾರಗೊಳ್ಳುವುದೇ ಮನುಷ್ಯ ತನ್ನ ಅಹಂಭಾವವನ್ನು ಕಳಚಿಕೊಂಡಾಗಲೇ. ಜ್ಞಾನದ ಭಂಡಾರದ ಕೀಲಿಕೈ ತನ್ನ ಕೈಲೇ ಇದೆ ಎನ್ನುವುದೇ ನಮಗೂ ಗೊತ್ತಿಲ್ಲ. ಈ ಭೂಮಿಯ ಮೇಲಿನ ಪ್ರತಿಯೊಬ್ಬರ ಬದುಕು ಏರುಪೇರುಗಳನ್ನು ಭೇಟಿ ಆಗಲೇಬೇಕು. ಯಾವ ಏಳು ಬೀಳು ಹೇಳಿ ಕೇಳಿ ಬರುವುದಿಲ್ಲ. ಸದಾ ತನ್ನದೇ ಲಕ್ಷ್ಯಗಳತ್ತ ಸಾಗುವ ಮನುಷ್ಯನಿಗೆ ಸಡನ್ ಆಗಿ ಪ್ರಾಬ್ಲಮ್ಸ್ ಎದುರಾಗಬಹುದು ಅಥವಾ ಪ್ರಯತ್ನದಲ್ಲೇ ಸೋಲಾಗಬಹುದು. ಯಾವತ್ತೂ ಸೋಲಿನ ಹೊಣೆಯನ್ನು ತಾನು ಹೊತ್ತುಕೊಳ್ಳಲಾರ. ಅದು ಬಂದದ್ದೇ ಇವರಿಂದ ಅವರಿಂದ ಅಂತ ದೂರುತ್ತಾ ಇರೋದೆ. ಬಟ್ ಈ ನಮ್ಮ ಗುಣ ನಮ್ಮ ಬದುಕಿನ ದೊಡ್ಡ ದೌರ್ಬಲ್ಯ ಫ್ರೆಂಡ್ಸ್. ಸದಾ ನೆಪಗಳನ್ನು ಹುಡುಕುವವರು ಎಂದೂ ಸಾಧಕಲಾಗಲಾರರು. ನಮ್ಮ ಜೀವನದ ಪ್ರತಿ ಸೋಲು ಗೆಲುವಿನ ಹೊಣೆಯನ್ನ ನಾವೇ ಹೊರುವುದು ನಿಜವಾದ ಜಾಣತನ. ಈ ಗುಣವನ್ನ ನಾವು ಅನುಸರಿಸಲು ಶುರು ಮಾಡಿದ್ರೆ ನಿಮ್ಮೊಳಗಿನ ಅಂತಃಶಕ್ತಿ ಪ್ರಬಲವಾಗುತ್ತೆ. ನೋ ಕಂಪ್ಲೇಂಟ್ಸ್ ಪಾಲಿಸಿ ಸ್ವಸಂತೋಷದ ಗೆಲುವಿನ ಪ್ರಥಮ ಹೆಜ್ಜೆ. ಯಾರ ಕಡೆಯೂ ಬೆರಳು ಮಾಡದಂತೆ ಒಂದೇ ಒಂದು ದಿನ ಇದ್ದು ನೋಡಿ ಫ್ರೆಂಡ್ಸ್, ಎಷ್ಟು ಶಕ್ತಿಯನ್ನು ಉಳಿತಾಯ ಮಾಡಿದ ಅನುಭವ ಆಗುತ್ತೆ ನಿಮಗೆ. ಮನಸ್ಸು ವಿಶಾಲ ಅನಿಸುತ್ತೆ, ತಲೆ ಖಾಲಿ ಖಾಲಿ, ಸಮಾಧಾನದ ಅನುಭವ, ಆತಂಕ ಗೊಂದಲಗಳಿಲ್ಲ, ಅಪವಾದ ಅನುಮಾನಗಳೂ ಇಲ್ಲ. ಈ ಥರದ ಕೆಲ ಗಳಿಗೆಗಳನ್ನು ಕಳೆದು ನೋಡಿ, ಎಷ್ಟು ಕೋಟಿ ಕೊಟ್ಟರೂ ಸಿಗದಂತಹ ಶಾಂತಿಯು ಭಾಸವಾದೀತು. ಸದಾ ಗುಂಪಿನಲ್ಲೇ ಇರಬೇಕಾದ ನಾವು ಒಳಗೊಂದು ಹೊರಗೊಂದು ಭಾವ ಹೊಂದಿದ್ರೆ ಅತೀವ ಅಸ್ವಸ್ಥ ಮನಸ್ಥಿತಿಯನ್ನ ಅನುಭವಿಸ್ತೀವಿ. ನಮ್ಮೊಂದಿಗೆ ಅಂದರೆ ಮನಸ್ಸು ಬುದ್ಧಿ ಒಂದೇ ಲಯದಲ್ಲಿರುವುದಿಲ್ಲ. ಆಗ ನೀವೆಷ್ಟೇ ಧ್ಯಾನ ಮಾಡಿದ್ರು, ನೀವೆಷ್ಟೇ ಥರದ ಥೆರಪಿಗಳನ್ನು ತಗೊಂಡ್ರೂ ಯಾವ ಸಾಧನೆ ಆಗಲಿ ನಿರೀಕ್ಷಿತ ಫಲಿತಗಳಾಗಲಿ ಸಿಗುವುದಿಲ್ಲ. ನಮ್ಮ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಎದುರು ಯಾರೇ ಸಮಸ್ಯೆಗಳನ್ನು ಹೊತ್ತು ವಿವರಣೆಗಳನ್ನು ಕೊಡ್ತಾ ಅವರಿವರ ಮೇಲೆ ಕಂಪ್ಲೇಂಟ್ಸನ್ನು ನೀಡಲಿಕ್ಕೆ ಶುರು ಮಾಡಿದ್ರೆ ಕಪಾಳಕ್ಕೆ ಹಾಕಿ ಮೊದಲು ಬಾಯಿ ಮುಚ್ಚು, ಕಣ್ಮುಚ್ಚಿ ಧ್ಯಾನ ಮಾಡು ಅಂತ ಪತ್ರಿಜಿಯವರು ಅಂತಿದ್ರಂತೆ. ಯಾಕಂದರೆ ಮೊದಲು ಝೀರೋ ಕಂಪ್ಲೇಂಟ್ಸ್ ಮನಸ್ಥಿತಿಯನ್ನು ನಾವು ಹೊಂದಬೇಕು ಸ್ನೇಹಿತರೆ. ಆಗಲಷ್ಟೇ ನಮ್ಮ ಒಳಗಿರುವಂತಹ ಜಗತ್ತಿನ ಒಳಗಿನ ಸಂತೋಷವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ. ಹಾಗಾಗಿ ಇವತ್ತಿನಿಂದಲೇ ಒಂದು ನಿರ್ಧಾರ ಮಾಡಿ, ನಾವು ಬದುಕುತ್ತಿರುವುದು ಇನ್ಯಾರಿಗಾಗಿಯೂ ಅಲ್ಲ, ನಮ್ಮ ಸಂತೋಷಕ್ಕಾಗಿ, ನಮಗಾಗಿ. ಹಾಗಾಗಿ ನಮ್ಮನ್ನು ನಾವು ಸಂತೋಷವಾಗಿಟ್ಟುಕೊಳ್ಳೋದು ತುಂಬ ಮುಖ್ಯ ಅಲ್ವೇ ಫ್ರೆಂಡ್ಸ್. ನಾವು ಸದಾ ಸಂತೋಷವಾಗಿರಬೇಕು ಅಂತಂದರೆ ನಾವು ಯಾವಾಗಲೂ ಯಾರ ಬಗ್ಗೆಯೂ ದೂರುಗಳಿಲ್ಲದ ಬದುಕನ್ನು ಆಯ್ಕೆ ಮಾಡ್ಕೋಬೇಕು. ಆ ಮನಸ್ಥಿತಿ ಸಾಧ್ಯನಾ ಅಂತ ಅಂತೀರಾ? ಖಂಡಿತ ಸಾಧ್ಯ. ಅದಕ್ಕೆ ಇನ್ನೇನು ಮಾಡಬೇಕಾಗಿಲ್ಲ, ಪ್ರತಿನಿತ್ಯ ಧ್ಯಾನ ಮಾಡ್ತಾ ಹೋಗಿ ಸ್ವೀಕೃತಿಯ ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ತಾ ಹೋಗ್ತೀರಿ. ಇದೇ ಪ್ಲೇಲಿಸ್ಟಲ್ಲಿ ಆನಾಪಾನಸತಿ ಧ್ಯಾನ ಹೇಗೆ ಮಾಡಬೇಕು ಅನ್ನುವಂತಹ ವಿವರವಾದ ವಿಡಿಯೋಗಳಿವೆ, ಅದನ್ನು ಖಂಡಿತ ನೋಡಿ ಫ್ರೆಂಡ್ಸ್. ಪ್ರತಿನಿತ್ಯ ಧ್ಯಾನ ಮಾಡಿದ ಹಾಗೆಲ್ಲ ನಮ್ಮ ಸುತ್ತಲಿನವರ ಮೇಲೆ ಸಾವಿರಾರು ಕಂಪ್ಲೇಂಟ್ಸ್ಗಳಿರುವಂಥ ನಾವುಗಳು ನಿಧಾನವಾಗಿ ಅವುಗಳು ಕಡಿಮೆ ಆಗ್ತಾ ಒಂದು ದಿನ ಝೀರೋ ಕಂಪ್ಲೇಂಟ್ ಮನಸ್ಥಿತಿಯನ್ನು ಹೊಂದ್ತೀವಿ. ಆ ಕ್ಷಣ ತುಂಬ ಒಂದು ಸೌಖ್ಯವಾದಂತಹ ತುಂಬ ನೆಮ್ಮದಿಯ ಆನಂದವನ್ನು ನಾವು ಅನುಭವಿಸ್ತೀವಿ. ಎಲ್ಲ ಸಂತೋಷಗಳು ಇಡೀ ಜಗತ್ತಿನ ಪ್ರತಿಯೊಂದು ಕಣಕಣವು ನಮಗಾಗಿಯೇ ಇದೆ. ಆದರೆ ಅನುಭವಿಸುವ ಮನಸ್ಥಿತಿಯೇ ನಮ್ಮಲ್ಲಿಲ್ಲ ಅಂದಮೇಲೆ ನಾವು ಇರುವಂಥ ಸಣ್ಣ ಬದುಕನ್ನು ದೊಡ್ಡ ದೊಡ್ಡ ನೋವುಗಳಿಂದ ಹಗರಣಗಳಿಂದ ತುಂಬಿಸಿಕೊಳ್ಳೋದು ಯಾಕೆ? ಹಾಗಾಗಿ ಎಲ್ಲರ ಬಗೆಗಿನ ಕಂಪ್ಲೇಂಟ್ಸ್ಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಧ್ಯಾನ ನಿಮಗೆ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಝೀರೋ ಕಂಪ್ಲೇಂಟ್ಸ್ ಅಂದರೆ ನೋ ಕಂಪ್ಲೇಂಟ್ಸ್ ಪಾಲಿಸಿ ಅಂತ ಎದುರುಗಡೆ ಒಂದು ಬೋರ್ಡ್ ಹಾಕೊಂಡ್ಬಿಡಿ. ಆಗ ನಿಮಗೊಂದು ಅರಿವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಅರಿವು ನೀವು ತಕ್ಷಣ ಯಾರ ಬಗ್ಗೆನಾದರೂ ಆ ಥರ ಕಂಪ್ಲೇಂಟ್ಸ್ ಆಲೋಚನೆ ಮಾಡೋದಕ್ಕೆ ಶುರುವಾಗಲಿಲ್ಲ, ದಿಢೀರಂತ ಅಡ್ಡ ಬಂದು ನಿಲ್ಲುತ್ತೆ. ಈ ಅವೇರ್ನೆಸ್ ಏನು ಮಾಡುತ್ತೆ ಅಂದರೆ ದಿನೇ ದಿನೇ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನನ್ನು ತಂದುಕೊಡುತ್ತೆ.
ಆಗ ಎಲ್ಲರ ಬಗೆಗಿನ ಕಂಪ್ಲೇಂಟ್ಸ್ಗಳು ಕಡಿಮೆ ಆಗುತ್ತೆ. ನನ್ನ ಬದುಕಿಗೆ, ನನ್ನ ಗೆಲುವಿಗೆ, ನನ್ನ ಸೋಲಿಗೆ ನಾನೇ ಹೊಣೆ ಅನ್ನುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊತೀವಿ. ಆಗ ನಾವು ತುಂಬಾ ಸಂತೋಷವಾಗಿರ್ತೀವಿ ಫ್ರೆಂಡ್ಸ್. ಇವತ್ತಿನ ನೋ ಕಂಪ್ಲೇಂಟ್ಸ್ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಶುಭ ದಿನ.